ಹೇಳ್ತಾ ಇದ್ದೇನೆ ಸೀನಿಯರ್ ಮಿನಿಸ್ಟರ್ ಈ ರೀತಿ ನಡ್ಕೊಂಡು ಗ್ರಾಮ ಪಂಚಾಯತ್ಗೂ ಬೆಳೆದಿಲ್ಲ. ಆ ನಮೂನೆ ಮಾಡಿದ್ರೆ ಸದನ ಹೆಂಗ್ ನಡೆಸಬೇಕು? ಈಗ ಮಾತಾಡೋಕೆ ಅವಕಾಶ ಕೊಡೋದಕ್ಕೆ ಮುಗಿಸ್ಬಿಡ್ತೈತಿ. ಇಷ್ಟೊತ್ತಿಗೆ ಅವ್ರು ಮುಗಿಸ್ತಿದ್ರು, ಅವ್ರು ಮುಗಿಸಿದ್ರೆ ಇನ್ನೊಬ್ರು ಮಾತಾಡ್ತಿದ್ರು. ಶಿವಲಿಂಗೇಗೌಡರು ಮಾತಾಡ್ರಿ ಮಾತಾಡ್ರಿ, ಸಬ್ಜೆಕ್ಟಿಗೆ ಬರ್ರಿ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ರಿ. ಒಕ್ಕೂಟ ಬೇಡ, ಉತ್ತರ ಕರ್ನಾಟಕ ಮಾತಾಡಿ. ನಾನು ಉತ್ತರ ಕರ್ನಾಟಕನೇ ಮಾತಾಡೋದು. ಇನ್ನೇನು ನಾವು ತಂದಿರೋ ಗ್ಯಾರಂಟಿ ಯೋಜನೆನ ನಾವು ಹೇಳ್ಕೊಂಡು ಉತ್ತರ ಕರ್ನಾಟಕದವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಕೋಬಾರ್ದೇನಪ್ಪ? ಅದು ತಪ್ಪೇನ್ರಪ್ಪ? ಅಲ್ಲ, ನಾವು ಹೇಳ್ಕೋಬಾರ್ದ ಹೇಳಿ. ಅಂಥ ಒಂದು ಯೋಜನೆ ಕೊಟ್ಟು 1,10,000 ಕೋಟಿ ಹಣವನ್ನು 2 ವರ್ಷದಲ್ಲಿ ಈ ರಾಜ್ಯದ ಜನತೆಗೆ ಸಮಗ್ರವಾಗಿ ಹಂಚಿದೀವಿ. ಅದನ್ನ ನಾವು ಹೇಳ್ಕೊಂಡು ಹೋದ್ರೆ ಹೆಂಗಾಗತ್ತೆ ಹೇಳಿ? ಕೊಟ್ಟಿದೀವಲ್ಲಪ್ಪ, ದಾಖಲೆ ಸಮೇತ ಕೊಟ್ಟಿದೀವಲ್ಲ. ನೋಡಿ, ತಡ್ಕಣಕ್ಕೆ ಹಾಕಲ್ಲ ಎದ್ದು ಬಿಡ್ತೀರಾ. ನಿಜ ಸುಳ್ಳು ಅಂದ್ರಿ. ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲಪ್ಪ, ಏನಾದ್ರು ಉತ್ತರ ಕರ್ನಾಟಕ ಕೊಡ್ದಲ್ಲ ಇದ್ರೆ ಮೋಸ ಮಾಡ್ಯಾರ ಅಂತ ಹೇಳಿ ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲ ಗ್ಯಾರಂಟಿ ಯೋಜನೆನ. ಅಭಿವೃದ್ಧಿ ಬಗ್ಗೆ ಹೇಳಿ ಅಂತ. ಅಭಿವೃದ್ಧಿ ಬಗ್ಗೆ ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಉತ್ತರ ಕರ್ನಾಟಕಕ್ಕೆ ಏನ್ ಅಭಿವೃದ್ಧಿ ಮಾಡಿದ್ವಿ, ನಮ್ ಪ್ರಯತ್ನ ಏನು ಅಂತ ಹೇಳಿದ್ವಪ್ಪ. ಕಳಸಾ ಬಂಡೂರಿನ ಬಹಳ ವರ್ಷಗಳಿಂದ ನಡೀತಾ ಇದ್ದಂತ ಒಂದು ಹೋರಾಟವನ್ನ ಹತ್ತಿಕ್ಕಿ ಈಗ ಅದನ್ನ ನಿಮ್ಮ ಕೇಂದ್ರ ಸರ್ಕಾರದವರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತದಂಗೆನೆ ಒಂದೇ ಒಂದು ತಿಂಗಳೊಳಗೆ ಟೆಂಡರ್ ಕರೆದು ಕಳಸಾ ಬಂಡೂರಿನ ಇದು 8ನೇ ಸಲ ಹೇಳೋದು. ಈಗ 8ನೇ ಸಲ ಶಿವಲಿಂಗೇಗೌಡರು ಒಂದ್ ನಿಮಿಷ ಹೇಳ್ರಿ. ಇದೇನ್ರಪ್ಪ ಯಾತ್ರೆ? ಯಾರೋ ಒಬ್ಬನಿಗೆ ನನಗೆ ಯಾಕೆ ಇಷ್ಟೊಂದು ಟ್ಯಾಕಲ್ ಮಾಡ್ತೀರಿ? ಯಾರ್ಯಾರ ಮುಖ್ಯಮಂತ್ರಿಗಳಿಗೋ ಯಾರ್ಯಾರ ಮಾಡಿದ್ರೆ ನಮ್ಗೆ ಯಾಕ್ರಿ ಹಿಂಗ ಟ್ಯಾಕಲ್ ಮಾಡ್ತೀರಿ? ಸಿ ಪಾಟೀಲ್ ಏನ್ ಪಾಟೀಲ್ ರೇ ನೀವು? ಒಂದೇ ನಿಮಿಷ. ಕಳಸಾ ಬಂಡೂರಿ ಬಗ್ಗೆ ಸರ್ ಏನ್ ಹೇಳ್ತಾರೆ ಕೇಳಲ್ಲ. ಕಳಸಾ ಬಂಡೂರಿ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ನಾನು ಮಾಡೇನಿ. ಸ್ನೇಹಿತರಾದಂಥ ಕೋನ್ ರೆಡ್ಡಿ ಅವರು ಮಾಡ್ಯಾರ, ಕಾನೂನು ಸಚಿವರಾದಂಥ SK ಪಾಟೀಲ್ ಅದಾರ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಜಗದೀಶ್ ಶೆಟ್ಟರ್ ಹೋರಾಟ ಮಾಡಿದ್ದಾರೆ, ಕೇಂದ್ರ ಸಚಿವರು ಈ ಸದನ ಸದಸ್ಯರಾದಂಥ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಅಲ್ಪ ಸ್ವಲ್ಪ ಅಡೆತಡೆಗಳದಾವು, ಆ ಅಡೆತಡೆಗಳನ್ನು ನಿವಾರಿಸ್ತೇವೆ. ಕಳಸಾ ಬಂಡೂರಿ ಈ ರಾಜ್ಯದೊಳಗೆ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಗದಗ ಜಿಲ್ಲೆ, ನರಗುಂದ ತಾಲೂಕು, ಗದಗ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಮತ್ತು ಬಾದಾಮಿ ಜಿಲ್ಲೆಗಳಿಗೆ ಏನಾದರೂ ಅನುಕೂಲ ಆಗುವಂಥ ನೀರು ಹರಿದು ಬರಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಹೇಳ್ತೇನೆ.